ನಮಸ್ಕಾರ. ಇಷ್ಟು ಸ್ಟೈಲಿಶ್ ಆಗಿ ಏನಿರಲ್ಲ ಈ ಸಿನಿಮಾದಲ್ಲಿ ಅಪ್ಪ. ಆದ್ರೆ ಆ ರಾಚಯ್ಯ ಅನ್ನೋ ಪಾತ್ರ ಇದೆಯಲ್ಲ, ಬೆಂಕಿ, ಆ ರಕ್ತ ಕುದೀತಾ ಇರುತ್ತೆ. ಯಾವ ದಣಿಗಳು ಏನೂ ಮಾತಾಡಂಗಿಲ್ಲ. ಯಾಕಂದ್ರೆ ಅಂತ ದಣಿಗಳನ್ನ ಎದುರಾಕೊಡುವಂತ ಮಣಿ ಇದು, ಕಪ್ಪು ಮಣಿ. ನಿಜ, ಇದು ಕನ್ನಡಿಗರ ಸ್ವಾಭಿಮಾನದ ಚಿತ್ರ, ಒಂದು ಆತ್ಮಗೌರವದ ಚಿತ್ರ, ನಮ್ಮ ಮಣ್ಣಿನ ಚಿತ್ರ. ಇಷ್ಟು ಕಾನ್ಫಿಡೆಂಟ್ ಆಗಿ ಏನಕ್ಕೆ ಹೇಳ್ತಾ ಇದೀವಿ ಅಂದ್ರೆ ಆ ಕಥಾವಸ್ತು ಅಷ್ಟು ಗಟ್ಟಿಯಾಗಿದೆ. ಟ್ರೈಲರ್ ಅಲ್ಲಿ, ಟೀಸರ್ ಅಲ್ಲಿ ಎಲ್ಲೂ ಏನೂ ಬಿಟ್ಕೊಟ್ಟಿಲ್ಲ. ಇವಾಗ ಟ್ರೈಲರ್ ಏನ್ ನೋಡಿದ್ರು ಅದರಲ್ಲಿ ನಿಮ್ಗೆ ಕಥೆದು ಒಂದು ಸಣ್ಣ ತುಣುಕು ಕೂಡ ಕಾಣಲ್ಲ. ಅಷ್ಟು ಗಟ್ಟಿಯಾದ ಕತೆ, ಮಣ್ಣಿನ ಕತೆ. 80ರ ದಶಕದಲ್ಲಿ ನಮ್ಮ ಹಿರಿಯರು, ಅವ್ರ ತಲೆಮಾರುಗಳು ಏನೇನು ಅನುಭವಿಸಿದ್ರು, ಆ ಒಂದು ಕಷ್ಟ, ಅದರ ಅಕ್ಷರವಾಗಿ ಜಡೇಶ್ ಕೆ ಹಂಪಿ ಅವರು ಬರೆದಿರುವಂತ ಕತೆ, ಚಿತ್ರಕಥೆ ಮಾಡಿದ್ದಾರೆ. ಅದಕ್ಕೆ ಇಷ್ಟು ಜನ ನಟರು ವೇದಿಕೆ ಮೇಲೆ ಹೆಮ್ಮೆಯಿಂದ ನಿಂತಿದ್ದಾರೆ ಅಂದ್ರೆ, ಮತ್ತೆ ಇವತ್ತು ನಾವೆಲ್ಲ ಇಲ್ಲಿ ಮಾತಾಡ್ತಿದೀವಿ ಅಂದ್ರೆ ಅದಕ್ಕೆ ನಮ್ಮ ಸತ್ಯಪ್ರಕಾಶ್ ತರದ ನಿರ್ಮಾಪಕರು, ಹೇಮಂತ್ ಗೌಡ ತರದ ನಿರ್ಮಾಪಕರು ಮುಖ್ಯ. ಯಾಕಂದ್ರೆ ಇಂಥ ಒಂದು ಕತೆಗೆ ಎರಡು ಕೈಯಲ್ಲಿ ಹಣ ಹಾಕ್ಬೇಕು. ಮತ್ತೆ ನೀವುಗಳು ನಾಳೆ ದಿನ ಆ ಸಿನಿಮಾ ನೋಡಿದ್ರೆ ಚಿತ್ರಮಂದಿರದಲ್ಲಿ ನೋಡಿ ಬಿಟ್ಟು ಬರುವಂತ ಸಿನಿಮಾ ಅಲ್ಲ, ಪ್ರತಿಯೊಂದು ಮನೆಗೂ ತಗೊಂಡೋಗಿ ಪಕ್ಕದ ಮನೆ, ಅಕ್ಕದ ಮನೆಗೆ ಎಲ್ರಿಗೂ ಹೇಳೋವಂತ ಚಿತ್ರ. ಇಂಥ ಒಂದು ಸಿನಿಮಾಗೆ ನಾನು ಕೆಲಸ ಮಾಡಿರೋದು ನಿಜಕ್ಕೂ ನನಗೆ ಹೆಮ್ಮೆ ಇದೆ. ಮತ್ತೆ ವಿಜಯ್ ಅವರು, ನಾನು ಅವ್ರಿಗೆ ಒಂದು ಫೈಟ್ ನೋಡ್ಕೊಂಡು ಬಂದು ಹೇಳಿದೆ, ಹೆಂಗೆ ಗುರು ನೀನು ಅಷ್ಟು ಶಕ್ತಿನ ಅದಕ್ಕೆ ದಾರೆ ಎರಿಯೋದು, ಮತ್ತೆ ಒಂದು ಸಣ್ಣ ಆ ಕಡೆ ಈ ಕಡೆ ಅಂದ್ರೂ ಒಂದು 13-14 ಕಡೆಯಿಂದ ಕೆಳಗಡೆ ಬೀಳುವಂತ ಇದಿತ್ತು. ಬಟ್ ಆ ಪಾತ್ರಕ್ಕೋಸ್ಕರ ದುಡ್ದಿದ್ದಾನೆ, ದಣದಿದ್ದಾನೆ, ಬೆವರು ಸುರಿಸಿದ್ದಾನೆ. ಈ ಎಲ್ಲ ಒಂದು ಬೆವರಿನ ಹನಿಗಳು ಒಂದು ಶಕ್ತಿಯಾಗಿ ನೀವು ನಿಂತಿದ್ದೀರಾ. ಇವತ್ತು ಅಷ್ಟೇ ಎಲ್ಲೆಲ್ಲೋ ಯಾವುದೋ ಮೂಲೆಯಿಂದ ಬೆಳಗಿನ ಜಾವ ಅಷ್ಟೊತ್ತಿಗೆ ಬಂದು ಇಲ್ಲಿ ಕಾಯ್ತಾ ಇದ್ದೀರಾ ಅಂದ್ರೆ, ಒಂದು ನಿಮ್ಮ ಒಂದು ನಗು, ನೀವು ತಂದು ಒಂದು ಕೇಕು, ನಿಮ್ಮ ತಂದು ಒಂದು ಹೂವು ಉಡುಗೊರೆ ಅಲ್ಲ, ಅದು ನಿಮಗೆ ವಾಪಸ್ ನಾವು ಇಂಥ ಒಂದು ಲ್ಯಾಂಡ್ ಲಾರ್ಡ್ ಸಿನಿಮಾದ ಮೂಲಕ ಕೊಡ್ತಿದೀವಲ್ಲ, ಅದು ನಿಜವಾದ ಉಡುಗೊರೆ. ದಯವಿಟ್ಟು ಎಲ್ಲ ಚಿತ್ರಮಂದಿರಗಳಲ್ಲಿ ನೋಡಿ. ಅಜನೀಶ್ ಲೋಕನಾಥ್ ಅವರ ಸಂಗೀತ ಇರುತ್ತೆ. ಇಷ್ಟು ನಟರ ಅಷ್ಟು ಹೆಸರುಗಳು ಹೇಳಕ್ ಸಾಧ್ಯ ಇಲ್ಲ. ಮತ್ತೆ ಪ್ರಮುಖವಾಗಿ ನಾನು ಈ ವೇದಿಕೆಯಲ್ಲಿ ನೆನೆಸ್ಕೋಬೇಕಾಗಿರೋದು ರಾಜ್ ಬಿ ಶೆಟ್ಟರ್ಗೆ. ಯಾಕಂದ್ರೆ ಆ ದಣಿಗಳ ಪಾತ್ರನ ಮೈ ಮೇಲೆ ಹಾಕೊಂಡು ನಟಿಸಿದ್ದಾರೆ. ದುನಿಯಾ ವಿಜಯ್ ಅವರು ಎದುರು ತೊಡೆ ತಟ್ಟಕ್ ಪ್ರಯತ್ನ ಪಟ್ಟಿದ್ದಾರೆ. ಬಟ್ ಆತ ಕೂಡ ಮಣ್ಣಿನ ಕಲಾವಿದ. ಈ ಒಂದು ಮಣ್ಣಿನ ಕಥೆಯಲ್ಲಿ ಖಳನಾಯಕನ ಪಾತ್ರ ಮಾಡಿದ್ದಾರೆ. ಸರ್, ತುಂಬಾ ಥ್ಯಾಂಕ್ಸ್. ಈ ವೇದಿಕೆ ಮೂಲಕ ನಿಮ್ಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಮತ್ತೆ ಜಡೇಶ್ ಅವರಿಗೆ ವಿಶೇಷವಾದ ಥ್ಯಾಂಕ್ಸ್. ಇಷ್ಟು ಜನನ ಸೇರಿಸಿ ಒಂದೊಳ್ಳೆ ಚಿತ್ರ ಮಾಡಿರೋದು. ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ಬರ್ಡೇ ಗುರು. ಥ್ಯಾಂಕ್ ಯು.